ಶುಕ್ರವಾರ ಸಿನಿಮಾ ರಿಲೀಸ್ ಆದರೆ ಪ್ರತಿಯೊಬ್ಬರು ನಟರಿಗೂ ಇರೋ ಒಂದೇ ಒಂದು ಆಸೆ, ಒಂದು ದಿನನಾದರೂ ಒಂದು ಶೋನಾದರೂ ಹೌಸ್ಫುಲ್ ಶೋ ನೋಡಬೇಕು ಅನ್ನೋದೊಂದು ಆಸೆ. ಇವತ್ತು ನಮ್ಮ ಸಿನಿಮಾ ಹೌಸ್ಫುಲ್ ಶೋ ಆಗಿ ನಡೆದಿದೆ. ಇದು ತುಂಬ ಮರೆಯೋಕ್ಕಾಗದಿರೋಂಥ ಒಂದು ಮೂಮೆಂಟು ಜೀವನದಲ್ಲಿ. ಯಾಕೆಂದರೆ ಒಂದೇ ಒಂದು ಶೋ ಹೌಸ್ಫುಲ್ ಆಗಿರಬೇಕು ಅನ್ನೋದು ಪ್ರತಿಯೊಬ್ಬರು ಆಸೆ. ಪ್ರತಿಯೊಬ್ಬ ನಟ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ಅವ್ರದ್ದೆಲ್ಲರೂ ಆಸೆ ಇವತ್ತು ಈಡೇರಿದೆ. ಹಾಗೆ ರೆಸ್ಪಾನ್ಸ್ ಜನದ್ದು, ಜನ ಬರೋದು ದೊಡ್ಡ ವಿಷಯ ಅಲ್ಲ, ಬಂದು ಸಿನಿಮಾ ಮೆಚ್ಕೊಳ್ಳೋದು ದೊಡ್ಡ ವಿಷಯ ನನ್ನ ಪ್ರಕಾರ. ಇವತ್ತು ಅದು ನಡೆದಿದೆ, ಜನ ಬಂದು ಮೆಚ್ಕೊಂಡಿದ್ದಾರೆ. ನಮ್ಮ ಪ್ರತಿಯೊಬ್ಬರು ಏನೇನು ಆ್ಯಕ್ಟ್ರ್ಗಳಿದ್ದಾರೆ, ಕಲಾವಿದರು, ಅವ್ರನ್ನೆಲ್ಲ ಅಪ್ಕೊಂಡಿದ್ದಾರೆ. ನಮ್ಮ ನಿರ್ದೇಶಕರು ಅವರಿಗೆ ತುಂಬ ಪ್ರಶಂಸೆ ಕೊಡ್ತಾ ಇದ್ದಾರೆ. ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕಿರೋದು ತುಂಬ ತುಂಬ ಖುಷಿ ಆಗ್ತಿದೆ. ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಇಷ್ಟಪಡ್ತಾರೆ ಅಂತ. ಸೊ ಇವತ್ತಿನ ವೀಕೆಂಡ್ ನಮ್ಮದಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಪ್ರೀತಿಸುವಂಥ ಪ್ರೇಕ್ಷಕರು ದಯವಿಟ್ಟು ಪ್ರತಿಯೊಬ್ಬರು ಸಿನಿಮಾ ಮಂದಿರಗಳಿಗೆ, ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ಸೋಲ್ಮೇಟ್ಸ್ ಸಿನಿಮಾನ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಮ ಸೋಷಿಯಲ್ ಮೀಡಿಯಾ ಏನಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಮ್ಮ ಸಿನಿಮಾದ ಅಪ್ಡೇಟ್ಸ್ಗಳು ಬರ್ತಾ ಇದೆ. ದಯವಿಟ್ಟು ಅಪ್ಡೇಟ್ಸ್ಗಳನ್ನ ನೋಡಿ, ನಮ್ಮ ಸಿನಿಮಾದ ಟ್ರೈಲರ್ ನೋಡಿ, ಸಾಂಗ್ಸ್ ನೋಡಿ, ಪರಿಸರದ ಬಗ್ಗೆ ಹೇಳಿರೋಂಥ ಒಂದು ಮೆಸೇಜ್ ಆಗಿರ್ಬೋದು, ಇದನ್ನೆಲ್ಲ ನಮ್ಮ ಸಿನಿಮಾದಲ್ಲಿ ಏನು ತೋರಿಸಿದ್ದೀವಿ ಅನ್ನೋದು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಡೀ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಎಲ್ಲರೂ ನಾವಿವತ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ಮೂವಿ ನೋಡಿದಾಗ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ಪ್ರತಿಯೊಂದು ಸೀನಿಗೂ ಯಾವುದೇ ಅದು ನಮಗೆ ತುಂಬ ಇಷ್ಟ ಆಗಿತ್ತು ಆ ಸೀನ್ಗೆಲ್ಲರಿಗೂ ನಾವು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡಿದ್ರು ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಗುಲಾಬಿ ಸಾಂಗ್ ಎಲ್ಲರೂ ತುಂಬ ಇಷ್ಟಪಟ್ಟರು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಎಮೋಷ್ನಲಿ ಬೇರೆ ಥರನೇ ಹೋಗಿದೆ ಮೂವಿ ಅಂತ ಎಲ್ಲ ಆಡಿಯನ್ಸ್ ಜೆನ್ಯೂನ್ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಆನೆಸ್ಟ್ ರಿವ್ಯೂ ನಿಮ್ಗೆ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ, ಏನೇ ಇದ್ರೂ ಬಿಕಾಸ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳಲ್ಲಿ ಇದು ತುಂಬ ಒಳ್ಳೆ ಅದ್ಭುತವಾದ ಸಿನಿಮಾ ಆಗಿದೆ. ಫಸ್ಟ್ ಆಫ್ ಆಲ್ ನಾನು ನಿರ್ದೇಶಕರಾದ ವಿ ಶಂಕರ್ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಹೊಸ ನಾಯಕರಿಗೆ ಅವಕಾಶಗಳನ್ನ ಕೊಟ್ಟು ಅವರಿಂದ ಅಷ್ಟು ಒಳ್ಳೆ ಅವರ ಪ್ರತಿಭೆಗಳನ್ನ ಹೊರತಂದಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ ಒಳ್ಳೆ ಹೀರೋ ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಅವ್ರು ಶೂಟ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಿದ್ರೆ ಒಳ್ಳೆ ಮೆಸ್ಮರೈಸಿಂಗ್ ಆಗಿದೆ, ಒಂದಕ್ಕಿಂತ ಒಂದು ಅತ್ಯದ್ಭುತವಾಗಿದೆ ಅಂತ ಅನ್ನಿಸ್ತಾ ಇದೆ. ಸಾಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ರವಿಚಂದ್ರನ್ ಅವ್ರ ಸಾಂಗ್ಸ್ ನೋಡ್ದಂಗೆ ಅದೇ ಥರ ಫೀಲ್ ನನಗೆ ಗುಲಾಬಿ ಸಾಂಗ್ ನೋಡಿದ ತಕ್ಷಣ ಫೀಲ್ ಆಗೋಯ್ತು. ತುಂಬಾ ರೊಮ್ಯಾಂಟಿಕ್ ಆಗಿ ಅಷ್ಟೇ ಚೆನ್ನಾಗಿ ಆ ಸಾಂಗ್ಸ್ ಎಲ್ಲ ತೆಗೆದಿದ್ದಾರೆ. ಒಂದಕ್ಕಿಂತ ಒಂದು ಪರಿಸರನ ಇಟ್ಕೊಂಡು ಪರಿಸರದಲ್ಲೇ ತೆಗೆದಿದ್ದಾರೆ. ಅವ್ರ ಮೆಸೇಜ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಅಭಿಮಾನಿಗಳಲ್ಲೂ ಇಷ್ಟೇ ಕೇಳ್ಕೊಳ್ತೀನಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಮೂವಿನ ನೋಡಿ, ಆದಷ್ಟು ಕನ್ನಡ ಮೂವಿಗಳನ್ನ ಬೆಳೆಸಿ, ಪರಿಸರನ ಉಳಿಸಿ, ಅವ್ರು ಹೇಳ್ದಂಗೆ ಮನೆಗೊಂದು ಗಿಡ ನೆಡಿ. ಥ್ಯಾಂಕ್ ಯು. ಎನ್ನುವ ಒಂದು ಕನ್ನಡ ಚಲನಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅವರದೇ ಆದಂತಹ ಒಂದು ಯೋಚನಾ ಲಹರಿ ಭಾಳ ಅದ್ಭುತವಾಗಿ ಬಂದಿದೆ. ಇಲ್ಲಿ ಮುಖ್ಯವಾಗಿ ಸಮಾಜಕ್ಕೆ 3 ಮೆಸೇಜ್ ಹೋಗ್ತದೆ. ಒಂದು ಭಾಷೆ ಬಗ್ಗೆ, ಪರಿಸರ ಬೆಳವಣಿಗೆ ಮತ್ತು ಮಾನವೀಯ ಲಕ್ಷಣಗಳ ಬೆಳವಣಿಗೆ. ಈ ಸಂದೇಶ ಸಮಾಜಕ್ಕೆ, ಇಂದಿನ ಸಮಾಜಕ್ಕೆ ಬಹಳ ಅತ್ಯವಶ್ಯಕವಾಗಿದೆ. ಎಂತೆಂಥ ಫಿಲಮ್ಗಳು ತೆಗಿತಾರೆ, ಒಂದು ಥಿಯರಿ ಇರಬೇಕು, ಒಂದು ಸಂದೇಶ ಹೋಗಬೇಕು, ಸಮಾಜಕ್ಕೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಪರಿಸರವನ್ನು ಉಳಿಸುವಂತಹ, ಭಾಷೆಯನ್ನು ಉಳಿಸುವಂತಹ, ಕನ್ನಡದಲ್ಲಿ ಒಂದು ಉತ್ತಮವಾದ ಒಂದು ಸಿನಿಮಾವನ್ನು ಹೊರತಂದಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡಿ, ಎಲ್ಲರೂ ಸಿನಿಮಾ ನೋಡಿ, ಭಾಳ ತುಂಬ ಚೆನ್ನಾಗಿದೆ. ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಅತ್ಯುತ್ತಮವಾದ ಫಿಲಮ್ಗಳು ತೆಗಿತಾರೆ. ಮುಂದೆ ಒಂದು ಉಜ್ವಲವಾದ ಭವಿಷ್ಯ ಚಲನಚಿತ್ರದಲ್ಲಿ ಅವ್ರಿಗೆ ಲಭಿಸಲಿ ಅಂತ ಒಂದು ಹೊಸ ಚಿತ್ರತಂಡ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು ಏನು ಹೇಳೋದು, ತುಂಬ ಖುಷಿ ಆಗ್ತಾಯಿದೆ. ವಿಷ್ಣು ಸರ್ ಅಭಿಮಾನಿಯಾಗಿ ಒಂದು ಸಿನಿಮಾ ಮಾಡಿದ್ದೀನಿ. ಕನ್ನಡ ಪ್ರೇಕ್ಷಕರು ಖಂಡಿತ ಅದನ್ನು ಉಳಿಸ್ಕೊಡ್ತಾರೆ. ವಿಷ್ಣು ಅಭಿಮಾನಿಗಳು ಕೂಡ ಖಂಡಿತ ಅದ್ರ ಮೇಲೆ ಉಳಿಸ್ಕೊಡ್ತಾರೆ ಸಿನಿಮಾನ ಅನ್ನೋದು ಗ್ಯಾರಂಟಿ ಇದೆ. ದರ್ಶನ್ ಸರ್ ಹೇಳ್ದಂಗೆ ಪ್ರೇಕ್ಷಕರೇ ನಮಗೆ ಸೆಲೆಬ್ರಿಟೀಸ್ ಅನ್ನೋ ಥರ ಆಗಿದೆ ನಮ್ಮದು. ಎಲ್ಲ ಪ್ರೇಕ್ಷಕರು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟು ನಮ್ಮ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಮೇಲೆ ಇರಲಿ ಅಂತ ಕರ್ನಾಟಕ ಜನತೆಗೆ, ವಿಷ್ಣು ಸರ್ ಅಭಿಮಾನಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಡಿ. ಖಂಡಿತ ಈ ಥರದ್ದು 4 ಸಿನಿಮಾ ಮಾಡೋವಷ್ಟು ಒಂದು ಶಕ್ತಿ ನಿಮ್ಮಿಂದ ಬರಲಿ ನಮಗೆ, ನಮ್ಮ ತಂಡಕ್ಕೆ. ಆ ಶಕ್ತಿ ದೇವ್ರು ಕೊಡಲಿ.
ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಖಂಡಿತ ಸ್ವೀಕಾರ ಮಾಡ್ತೀವಿ. ಸಿನಿಮಾನ ನೋಡಿ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತಿಂದ ದಸರಾ ರಜಾ ಬೇರೆ ಇದೆ. ಹಾಂ ಸರ್, ಓರಿಯನ್ ಮಾಲ್ ಫುಲ್ ಹೌಸ್ಫುಲ್ ಆಗಿದೆ. ಹೌದು ಸರ್. ಹೇಗೆ ಅನ್ಸುತ್ತೆ ಸರ್ ಆಡಿಯನ್ಸ್? ತುಂಬ ಖುಷಿ ಆಗ್ತಾ ಇದೆ ಸರ್. ಅದಕ್ಕೆ ಆವಾಗಲೇ ಹೇಳ್ದಂಗೆ ದರ್ಶನ್ ಸರ್ ಹೇಳ್ದಂಗೆ ಸೆಲೆಬ್ರಿಟೀಸೇ ನಮಗೆ ಅಭಿಮಾನಿಗಳೇ ಸೆಲೆಬ್ರಿಟಿಗಳು ಅನ್ನೋ ಒಂದು ಇದು ನಮ್ಗೆ ಇವತ್ತು ಅದು ಪ್ರೂವ್ ಆಗ್ತಾ ಇದೆ. ದರ್ಶನ್ ಸರ್ ಮಾತು ಕೇಳಿ ನಿಜವಾಗ್ಲೂ ಪ್ರೇಕ್ಷಕರು ನಮ್ಮನ್ನು ಉಳಿಸ್ಕೊಡ್ತಾರೆ, ಈ ಸಿನಿಮಾನ ಉಳಿಸ್ಕೊಡ್ತಾರೆ ಅನ್ನೋದು 100% ನಮಗೆ ಇವತ್ತು ಓರಿಯನ್ ಮಾಲಲ್ಲಿ ಹೌಸ್ಫುಲ್ ಆದಾಗಲೇ ಗೊತ್ತಾಯಿತು. ಖಂಡಿತ ಈ ಅವಕಾಶನ ಎಲ್ಲ ಕಡೆನೂ ಕೂಡ ಹೌಸ್ಫುಲ್ ಆಗೋ ಥರ ಮಾಡಿ ನಿಮ್ಮ ಸಹಕಾರ ನಮ್ಮ ಸೋಲ್ಮೇಟ್ಸ್ ಪರಿಸರ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಸರ್. ಇವತ್ತು ಆಡಿಯನ್ಸ್ ನೋಡಿ ತುಂಬಾ ಖುಷಿಯಾಗಿದ್ರು, ಹ್ಯಾಪಿ ಆಗಿದ್ರು, ನಾವು ನೋಡಿದಾಗ ಹ್ಯಾಪಿ ಆಗಿದ್ರು. ಹೆಂಗ್ ಬಂತು ಸರ್ ಫೀಡ್ಬ್ಯಾಕ್ ಎಲ್ಲ? ಹೆಂಗ್ ಬಂತು ನಿಮಗೆ ಸರ್? ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ನೀವೇ ನೋಡ್ತಾ ಇದ್ದೀರಾ ಇವತ್ತು ಎಷ್ಟು ಜನ ಆಡಿಯನ್ಸು ಹೌಸ್ಫುಲ್ ಆಗಿದೆ ಓರಿಯನ್ ಮಾಲಲ್ಲಿ. ಅದು ತುಂಬಾ ಖುಷಿ ಕೊಡ್ತಾ ಇದೆ. ಇಷ್ಟು ವರ್ಷದ ನಮ್ಮ ಶ್ರಮ ಏನು ಅನ್ನೋದು ಇವತ್ತು ಫಲ ಸಿಗ್ತಾ ಇದೆ. ಇದೇ ಥರ ಇನ್ನು ಮುಂದೆ ಎಲ್ಲ ಡಿಸ್ಟಿಕಲ್ಲೂ ಎಲ್ಲ ತಾಲೂಕಲ್ಲೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಸ್ವೀಕಾರ ಮಾಡಿದ್ರೆ ಖಂಡಿತ ನಮ್ಮ ಸಿನಿಮಾ ಉಳ್ಕೊಳ್ಳುತ್ತೆ. ಎಲ್ಲರಿಗೂ ಈ ಸಂದೇಶ ಏನು ನಾವು ವರ್ಷಕ್ಕೊಂದು ಗಿಡ ನೆಡಿ ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಅಂತ ಬರ್ತಾ ಇದ್ದೀವಿ, ಅದನ್ನು ಖಂಡಿತ ಎಲ್ಲರಿಗೂ ತಲುಪೋ ಥರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಮುಂದೆ ದೊಡ್ಡ ಸಿನಿಮಾ ಬರ್ತಾ ಇದೆ, ಅದಕ್ಕಿಂತ ಮುಂದೆ ಒಂದು ವಾರ ಗ್ಯಾಪ್ ಇದೆ. ಹೌದು ಸರ್. ನೀವು ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸರ್ ಇದೇ ಥರ ಈಗ ನೆಕ್ಸ್ಟ್ ವೀಕ್ ಆಲ್ರೆಡಿ ಬೇರೆ ಕಡೆ ರಿಕ್ವೈರ್ಮೆಂಟ್ ಬರ್ತಾ ಇದೆ ಸರ್. ನೋಡೋಣ, ಮುಂದೆ ಇನ್ನೂ ಒಂದಷ್ಟು ಥಿಯೇಟ್ರಲ್ಲಿ ಇನ್ನೂ ಓಪನ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ನೆಕ್ಸ್ಟ್ ಕಾಂತಾರ ಬರೋವರೆಗೂ ಯಾವುದು ಸಿನಿಮಾ ಇಲ್ಲ ಸದ್ಯಕ್ಕೆ ಕನ್ನಡ ಸಿನಿಮಾ. ದಸರಾ ಹಾಲಿಡೇಸ್ ಬೇರೆ ಇದೆ. ಎಲ್ಲ ಪ್ರೇಕ್ಷಕರು ಅದನ್ನೇ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ರಜೆಗಳಿರೋ ಕಾರಣ ಬಂದು ಒಂದ್ಸಲ ನೋಡಿ ಸಿನಿಮಾನ. ನಿಮ್ಗೆ ಇಷ್ಟ ಆದರೆ ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಕೊಡಿ, ನಾವು ಸ್ವೀಕಾರ ಮಾಡ್ತೀವಿ. ಚೆನ್ನಾಗಿತ್ತು ಅಂದರೆ 10 ಜನ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಗೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಸಿನಿಮಾನ ಉಳಿಸ್ಕೊಡಿ ಅಂತ ಕೇಳ್ತೀವಿ.